ನಮಸ್ತೆ. 15/6/2025 ಭಾನುವಾರ, ಕೃಷ್ಣ ಪಕ್ಷ. ಇವತ್ತು ಚತುರ್ಥಿ ಇದೆ. ನಕ್ಷತ್ರ ಶ್ರವಣ. ಚತುರ್ಥಿ ಎನ್ನುವುದು 4ನೇ ತಿಥಿ. ಮಧ್ಯಾಹ್ನ 3:51:26 ಆಮೇಲೆ ಪಂಚಮಿ. ಚತುರ್ಥಿಯಲ್ಲಿ ಪೂಜೆ ಮಾಡಬಹುದು. ಗಣಪತಿ ಪೂಜೆ ಇನ್ನೂ ವಿಶೇಷ. ಪಂಚಮಿ ಬಂದರೆ ಎಲ್ಲ ಶುಭ ಕಾರ್ಯಗಳು ಮಾಡಬಹುದು. ಇವತ್ತಿನ ನಕ್ಷತ್ರ ಶ್ರವಣ ನಕ್ಷತ್ರ. ರಾತ್ರಿ 12:59:38 ಅಂದರೆ ಹೆಚ್ಚು ಕಮ್ಮಿ ರಾತ್ರಿ 1 ಗಂಟೆವರೆಗೂ ಶ್ರವಣ ನಕ್ಷತ್ರವಿದೆ. ಅಮೃತವು ಸಂತೋಷವೂ ಉಂಟು. ಆದ್ದರಿಂದ ಇವತ್ತು ದೋಷವಿಲ್ಲ. ಆದರೆ ರಾತ್ರಿಯ ಮೇಲೆ 50% ಮಾತ್ರನೇ ಚೆನ್ನಾಗಿರೋದು. ಮರಣವು ಮಾತಂಗವು ಕೂಡಿರೋದರಿಂದ ಶುಭವೂ ಅಶುಭವೂ ಕೂಡಿದೆ. ಆದ್ದರಿಂದ 50% ಮಾತ್ರನೇ ಚೆನ್ನಾಗಿದೆ. ಆ ಸಮಯ ಬರೋಷ್ಟರಲ್ಲಿ ರಾತ್ರಿ 1 ಗಂಟೆ ಆಗ್ಬಿಡ್ತದೆ. ಹಂಗಾಗಿ ಏನೂ ಯೋಚನೆ ಇಲ್ಲ. ಚತುರ್ಥಿಯಲ್ಲಿ ಮಾತ್ರ ಒಳ್ಳೆಯ ಕಾರ್ಯಗಳು ಮಾಡಿ, ದೇವರ ಕಾರ್ಯಗಳನ್ನ ಮಾಡಿ. ಈ ರೀತಿಯಾದ ಈ ದಿನದಲ್ಲಿ ನಕ್ಷತ್ರ ನಡೆಯುವ ಅಂದರೆ ಶ್ರವಣ ನಕ್ಷತ್ರ ಅನ್ನೋದು ದೇವಗಣ ನಕ್ಷತ್ರ. ನಕ್ಷತ್ರದ ಅಧಿಪತಿ ಚಂದ್ರಗ್ರಹ. ಇದರಲ್ಲೂ ಇನ್ನೂ ವಿಶೇಷವಾಗಿ ನೋಡಬೇಕು ಅಂತಂದರೆ ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. ನಕ್ಷತ್ರ ಪಾದಗಳು ಹಂಗೆ ಅಂತಂದಾಗ ಶ್ರವಣ 4 ಪಾದಗಳು ಮಕರ ರಾಶಿಯಲ್ಲೇ ಬರುತ್ತದೆ. ಅದರಲ್ಲೂ ಬೆಳಗ್ಗೆ ಅಂದರೆ ಹೆಚ್ಚು ಕಮ್ಮಿ 5:54 6:33 ಇದು ಶ್ರವಣ ನಕ್ಷತ್ರ 1ನೇ ಪಾದ. ಹಂಗಾಗಿ 37-36 ಅಷ್ಟೇ ಇರೋದು 1ನೇ ಪಾದಕ್ಕೆ. ಮಧ್ಯಾಹ್ನ 12:44 ಆ ಸಮಯದವರೆಗೂ ಶ್ರವಣ ನಕ್ಷತ್ರ 2ನೇ ಪಾದ ಅಂದರೆ 6:33-12:44. ಆನಂತರ ಸಂಜೆ 6:52 ಶ್ರವಣ ನಕ್ಷತ್ರ 3ನೇ ಪಾದ. ಆಮೇಲೆ ರಾತ್ರಿ 1 ಗಂಟೆವರೆಗೂ ಶ್ರವಣ ನಕ್ಷತ್ರ 4ನೇ ಪಾದ. ರಾತ್ರಿ 1 ಗಂಟೆಯಿಂದ ಧನಿಷ್ಠ ನಕ್ಷತ್ರ ಪ್ರಾರಂಭವಾಗುತ್ತದೆ. ಅಂದರೆ ಶ್ರವಣ ನಕ್ಷತ್ರ ಮುಗಿದ ಮೇಲೆ ಧನಿಷ್ಠ ನಕ್ಷತ್ರ ಪ್ರಾರಂಭವಾಗುತ್ತದೆ. ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳನ್ನ ನೋಡೋಣ. ಇವತ್ತು 100% ಶುಭವಾಗಿ ಅಶುಭವಾಗಿರುವಂಥ ಸಮಯಗಳನ್ನ ನೋಡೋಣ. ದಿನ ಪ್ರಕಾರ ನೋಡಿದ್ರೆ 100% ಶುಭ ಸಮಯಗಳು. ಇದು ಇವತ್ತಿನ ದಿನಕ್ಕೆ 5:54 ಬೆಳಗ್ಗೆ 8:06, 10:19 12:18, ಮಧ್ಯಾಹ್ನ 1:59 ರಾತ್ರಿ ಅಂದರೆ ಸಂಜೆ 5:02, ಸಂಜೆ 6:49 ಮೇಲೆ ರಾತ್ರಿ 10:55 ಮತ್ತು ರಾತ್ರಿ 1:02 ರಾತ್ರಿ 3:48 ಇದು ಶುಭ ಸಮಯಗಳು. ಹಂಗಾಗಿ ಈ ಸಮಯವನ್ನು ಉಪಯೋಗಿಸ್ಕೊಳ್ಳಿ ಒಳ್ಳೆಯ ಕಾರ್ಯಗಳಿಗೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ ಬೆಳಗ್ಗೆ 8:08 10:17 ಮೃತ್ಯು ಪಂಚಕ ಅಶುಭ. 12:20 1:57 ಯಮಕಂಡ ಕಾಲ. ಸಂಜೆ 5:04 ಸಂಜೆ 5:55 ದುರ್ಮುಹೂರ್ತ. ಸಂಜೆ 5:10 6:47 ರಾಹು ಕಾಲ. ಸಂಜೆ 5:10 ಸುಮಾರು 6:47 ವಿಷಗ ಅಂದರೆ ವಿಷಕಾಲ ಗೌರಿನ ಪ್ರಕಾರ. ರಾತ್ರಿ 10:57 12:20 ಇದು ಕೂಡ ದೋಷವೇ. ಆನಂತರ ರಾತ್ರಿ 12:22 ಮೇಲೆ ರಾತ್ರಿ 1 ಗಂಟೆಯವರೆಗೂ ಮೃತ್ಯು ಮತ್ತು ಲೇಟ್ ನೈಟ್ 3:50 ಮೇಲೆ ಬೆಳಗಿನ ಜಾವ 5:54 ಇದು ಒಂದು ಮೃತ್ಯು ಸಮಯ. ಈ ರೀತಿ ಇವತ್ತಿನ ದಿನವಿದೆ. ಇದೆಲ್ಲ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ವಿಶೇಷಗಳು ಏನಾದ್ರು ಒಳ್ಳೆಯ ಟೈಮು ಶುಕ್ರ ಹೊರೆ, ಬುಧ ಹೊರೆ, ಗುರು ಹೊರೆ ಎಲ್ಲ ಅಂತೀವಿ. ಶುಭವಾಗಿರುತ್ತದ ಅಂತಂದರೆ 5:57 8:08 ಇದು ಇರೋದರಲ್ಲಿ ಸ್ವಲ್ಪ ಪರವಾಗಿಲ್ಲ. ಯಾಕೆಂತಂದರೆ ಶುಭ ಸಮಯವಾಗಿರುತ್ತದೆ. ಬೇರೆ ಒಂದು ವಿಷಯಕ್ಕೆ ಬರೋಣ.
ಇದು ಶುಕ್ರ ಹೊರೆ ಅಂತ. 6:58ರಿಂದ 8:02ವರೆಗೂ ಶುಕ್ರ ಹೊರೆ ಶುಭವಾಗಿರುತ್ತದೆ. ಮತ್ತು ಇನ್ನೊಂದು ಸಮಯಕ್ಕೆ ಬರೋಣ. ಅದರಲ್ಲಿ ಶನಿ ಹೊರೆ ಕೂಡ ಇವತ್ತು ಶುಭವಾಗಿದೆ. ಅಂದರೆ 10:19 ಮೇಲೆ 11:16ವರೆಗೂ ಈ ಶನಿ ಹೊರೆ ಶುಭಕರವಾಗಿರುತ್ತೆ. ಮತ್ತು ಲಾಭದ ಸಮಯ ಬರುತ್ತದೆ 10:44ರಿಂದ 12:20ವರೆಗೂ, ಅಂದರೆ 12:18 ಇದು ಲಾಭದ ಸಮಯ ಇರೋದರಲ್ಲಿ ಇದು ಖಂಡಿತವಾಗಿ ಸ್ವಲ್ಪ ಚೆನ್ನಾಗಿದೆ ಅಂತ ಖಂಡಿತವಾಗಿ ತಿಳ್ಕೋಬೋದು. ಚಿಕ್ಕ ಚಿಕ್ಕ ದೋಷ ಬರುವ ಸಮಯಗಳು ಅದರಲ್ಲಿ ಪರಿಹಾರ ಬರುತ್ತದೆ. ಅದೇ ಥರ ಬೇರೆ ಒಂದು ಒಳ್ಳೆಯ ಸಮಯ ಅಂತಂದರೆ ಗುರು ಹೊರೆ. ಇದು 11:16ದಿಂದ 12:20ವರೆಗೂ ಗುರು ಹೊರೆ. ಇದರಲ್ಲೂ ಶುಭ ಸಮಯ ಅಂತ ತಿಳ್ಕೋಬೋದು. ಮತ್ತು ಅಭಿಜಿತ್ ಮುಹೂರ್ತ. ಈ ಅಭಿಜಿತ್ ಮುಹೂರ್ತ ಬರೋದು 11:54ರಿಂದ 12:46 ಇರುತ್ತದೆ. ಅಭಿಜಿತ್ ಮುಹೂರ್ತದಲ್ಲಿ ಬರುವ ದೋಷಗಳೆಲ್ಲ ದೂರವಾಗುತ್ತದೆ. ಆದರೂ ಚಿಕ್ಕ ಚಿಕ್ಕ ದೋಷಗಳಿದ್ದರೂ ಅದನ್ನು ಪರಿಹಾರ ಮಾಡ್ಕೋಬೋದು. ದೊಡ್ಡದಾಗಿ ಇರಬಾರ್ದು ಅಷ್ಟೇ. ದೊಡ್ಡದಾಗಿ ಅಂತಂದರೆ ಯಮಕಂಡ ಕಾಲ ಬರುತ್ತದೆ, ಅದು 12:20 ಮೇಲೆ. ಆದ್ದರಿಂದ ಅದರಲ್ಲಿ ಗಮನ. ಇದರಲ್ಲಿ ವಿಶೇಷವಾಗಿ ವಿಜಯ ಮುಹೂರ್ತ ಹಂಗೆ ಅಂತಂತೀವಿ. ಈ ವಿಜಯ ಮುಹೂರ್ತ ಬರುವ ಸಮಯ ಮಧ್ಯಾಹ್ನ 2:29 ಮೇಲೆ 3:21 ಇದು ವಿಜಯ ಮುಹೂರ್ತ. ಇದರಲ್ಲಿ ಚಿಕ್ಕ ಚಿಕ್ಕ ದೋಷವಿದೆ ಅಷ್ಟೇ. ರಾಜಪಂಚಕ ಚೋರ ಕಾಲ ಅಂತ ಇರೋದು. ಹಂಗಾಗಿ ಈ ಸಮಯ ಕೂಡ ನಮಗೆ ಉಪಯೋಗ ಆಗುವಂಥ ಸಮಯವೇ. ಮತ್ತು ಎಗೇನ್ ಬರುತ್ತದೆ ಶುಕ್ರ ಹೊರೆ ಮಧ್ಯಾಹ್ನ 2:29 ಮೇಲೆ 3:34 ಈ ಸಮಯವು ಶುಕ್ರ ಹೊರೆಯೇ. ಹಂಗಾಗಿ ಈ ಸಮಯವು ಶುಭವಾಗೇ ಇದೆ. ಆ ರೀತಿಯಾದ ಸಮಯಗಳನ್ನ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿಕೊಳ್ಳಿ. ನಾವು ಫಸ್ಟೇ ಕೊಟ್ಟಿದ್ದಂಗೆ 100% ಸೆಲೆಕ್ಟ್ ಮಾಡಿರೋ ಸಮಯವನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ಎಲ್ಲ ಕಾರ್ಯಗಳಲ್ಲೂ ಜಯ ಉಂಟು. ಈ ರೀತಿಯಾದ ಈ ದಿನದಲ್ಲಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ರಾತ್ರಿಯವರೆಗೂ ಕ್ಷೇಮವು, ಕೆಲಸ ಕಾರ್ಯದ ಅಭಿವೃದ್ಧಿ ಉಂಟು, ಶುಭಕರವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ವಿಪತ್ತು ಇದೆ, ಏಟು ಗಾಯಗಳಾಗುತ್ತದೆ, ಎಚ್ಚರವಾಗಿರಬೇಕು. ಕೃತಿಕಾ ನಕ್ಷತ್ರ 1ನೇ ಪಾದ ಸಂಪತ್ತು ಉಂಟು, ಕೆಲಸ ಕಾರ್ಯದ ಅಭಿವೃದ್ಧಿಯೂ ಉಂಟು. ನಂತರ ನೋಡುವಂಥ ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಸಂಪತ್ತಿದೆ, ಕಾರ್ಯಗಳಲ್ಲಿ ತಡೆ ಉಂಟು. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಜನ್ಮತಾರೆಯು ಕಾರ್ಯತಡೆಗಳು ಉಂಟಾಗುತ್ತದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ಕಾರ್ಯತಡೆ ಉಂಟು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಪರಮ ಮಿತ್ರಧಾರೆ, ರೋಗ ವೃದ್ಧಿಯೆಲ್ಲ ಉಂಟಾಗುತ್ತದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಮಿತ್ರಧಾರೆ, ಆದ್ದರಿಂದ ಶುಭವಾಗಿ ಉಂಟು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, 3 ಪಾದಗಳಲ್ಲಿ ಹುಟ್ಟಿದವರಿಗೆ ಖಂಡಿತವಾಗಿ ಟೆನ್ಷನ್ ಉಂಟು, ರೋಗ ವೃದ್ಧಿ ಇದೆ. ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಟೆನ್ಷನ್ ಇದೆ, ಆದರೂ ಸುಖವಿದೆ. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲ, ಸುಖ, ಅಭಿವೃದ್ಧಿ ಎಲ್ಲ ಉಂಟಾಗುತ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತವಾಗಿ ಶುಭವಾಗಿಲ್ಲ, ಎಚ್ಚರವಾಗಿರಬೇಕಾಗ್ತದೆ. ಮಕ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಕ್ಷೇಮ ಉಂಟು, ಶತ್ರು ನಾಶವಿದೆ, ಆದ್ದರಿಂದ ಶುಭಕರವಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ವಿಪತ್ತು ಉಂಟು, ಏಟು ಗಾಯಗಳು, ಲಾಸ್ಗಳೆಲ್ಲ ಇದೆ, ನೋಡಿಕೊಂಡು ಎಚ್ಚರವಾಗಿ ಮೇಂಟೈನ್ ಮಾಡಿಕೊಳ್ಳಿ. ಉತ್ತರ ನಕ್ಷತ್ರ ಸಿಂಹರಾಶಿ, ಸಂಪತ್ತು, ಶತ್ರುನಾಶ ಎರಡೂ ಕೂಡಿ ಬಂದಿರುವ ದಿನವಿದು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತಿದೆ, ಕಾರ್ಯವಿಘ್ನಗಳು ಉಂಟು. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆಯು ಕಾರ್ಯವಿಘ್ನವೂ ಇದೆ. ಹಾಗಾಗಿ ಪೂಜೆ ಪರಿಹಾರಗಳಲ್ಲಿ ಸ್ವಲ್ಪ ಕಾರ್ಯಗಳಲ್ಲಿ ಜಯವನ್ನು ಉಂಟು ಮಾಡಿಕೋಬೇಕು. ಚಿತಾ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆ, ಕಾರ್ಯವಿಘ್ನಗಳೆಲ್ಲ ಉಂಟು. ಚಿತಾ ನಕ್ಷತ್ರ ತುಳಾರಾಶಿ, ಪರಮ ಮಿತ್ರಧಾರೆ, ರೋಗ ಭಯವೆಲ್ಲ ಇದೆ. ಸ್ವಾತಿ ನಕ್ಷತ್ರ ತುಳಾರಾಶಿ, ಖಂಡಿತವಾಗಿ ಮಿತ್ರಧಾರೆ, ಹಂಗಾಗಿ ಅನುಕೂಲವಿದೆ. ಆದರೂ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಗಮನ ಕೊಡಿ. ವಿಶಾಖ ನಕ್ಷತ್ರ ತುಳಾರಾಶಿ, ಖಂಡಿತವಾಗಿ ಶುಭವಲ್ಲ, ಅಶುಭ ದಿನವಿದು, ಮೇಂಟೈನ್ ಮಾಡ್ಕೋಬೇಕು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತ ನಿಮಗೂ ಸರಿಯಾಗಿಲ್ಲ, ಆದರೆ ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲವಿದೆ, ದ್ರವ್ಯ ಲಾಭವೂ ಇದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಪ್ರತ್ಯೇಕ್ತಾರೆ, ಅನುಕೂಲವಿಲ್ಲದ ದಿನವಿದು. ಮೂಲ ನಕ್ಷತ್ರ ಧನುಸು ರಾಶಿ, ಆರೋಗ್ಯ ಉಂಟು, ಆದರೆ ಧನಹಾನಿಯೂ ಇದೆ, ಆದ್ದರಿಂದ ಹಣಕಾಸಿನ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿಯವರಿಗೆ
ವಿಪತ್ತು ಉಂಟು, ಧನಹಾನಿಯೂ ಇದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್ತಿದೆ, ಧನಹಾನಿ ಉಂಟು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಸಂಪತ್ತು, ಆರೋಗ್ಯ ಎಲ್ಲವೂ ಕೂಡಿ ಬಂದಿರುವ ದಿನವಿದು. ಶ್ರವಣ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ. ಆದ್ದರಿಂದ ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರ, ಹಣಕಾಸಿನ ವಿಷಯದಲ್ಲಿ ಕೂಡ ಗಮನ ಕೊಡಬೇಕಾಗ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ ಪರಮ ಮಿತ್ರ ತಾರೆಯಾಗಿ ಆರೋಗ್ಯವೂ ಅಭಿವೃದ್ಧಿ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರ ತಾರೆ, ವ್ಯಯಗಳೆಲ್ಲ ಉಂಟಾಗುತ್ತದೆ. ಆದ್ದರಿಂದಾಗಿ 60% ಚೆನ್ನಾಗಿದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ, ಸ್ವಲ್ಪ ವ್ಯಯ, ಹೆಚ್ಚಾಗಿ ತೊಂದರೆ ಏನೂ ಇಲ್ಲ. ಪೂರ್ವ ಭಾದ್ರ ನಕ್ಷತ್ರ ಕುಂಭರಾಶಿ, ಟೆನ್ಷನ್ ಇದೆ, ವ್ಯಯವಿದೆ. ಆದ್ದರಿಂದ ಮೇಂಟೈನ್ ಮಾಡ್ಕೊಳ್ಳಿ, ಅಷ್ಟೊಂದು ಒಳ್ಳೆಯ ದಿನವಲ್ಲ ಇದು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಟೆನ್ಷನ್ ಉಂಟು, ಇಷ್ಟಾರ್ಥ ಸಿದ್ಧಿಯೂ ಇದೆ, ಎರಡು ಥರನೂ ಕೂಡಿ ಬರುತ್ತದೆ. ಆದ್ದರಿಂದ ಬರುವಂಥದ್ದನ್ನು ಅನುಭವಿಸಿ, ನೀವಾಗಿ ಹೆಚ್ಚಾಗಿ ಪ್ರಯತ್ನ ಪಡೋಕ್ಕೆ ಇವತ್ತಿನ ದಿನ ಅಷ್ಟು ಉಚಿತವಾಗಿಲ್ಲ. ಸಕ್ಸಸ್ಸು ಅಂತ ಗೊತ್ತಾದರೆ ಮಾತ್ರ ಮಾಡಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ರೇವತಿ ನಕ್ಷತ್ರ ಮೀನರಾಶಿ, ಪ್ರತ್ಯೇಕ್ತಾರೆ, ಇಷ್ಟಾರ್ಥ ಸಿದ್ಧಿಯು ಕೂಡಿ ಬರುತ್ತದೆ. ಇಷ್ಟಿದೆ. ಈ ದಿನವನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಸೆಟ್ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.